ನೋಡಿದ್ಯಾ ರವಿ, ಕೇಸ್ ಹೇಗೆ ಮುಗಿದೋಯ್ತು ಅಂತ. ಟು ಟೆಲ್ ಯು ಐ ಹ್ಯಾವ್ ಎಕ್ಸ್ಪೆಕ್ಟೆಡ್ ದಿಸ್. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದಂತೆ. ನಾನು ಆವಾಗಲೇ ಹೇಳ್ದಂಗೆ ನಿನ್ನ ಮಗಳನ್ನ ನಿನ್ನ ಜೊತೆನೆ ಈ ಕೋರ್ಟಿಂದ ಆಚೆ ಕಳಿಸ್ತಾ ಇದ್ದೀನಿ. ಸಂಧ್ಯಾ 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 ಇಲ್ಲೋಡು. ಸಂಧ್ಯಾ ಸಂಧ್ಯಾ ಇಲ್ಲೋಡು. ನಿನ್ ಭಾರ್ಗವಿಕ ಬಂದದನ್ನ ಕಣ್ಬಿಡ ಸಂಧ್ಯಾ. ಸಂಧ್ಯಾ ಸಂಧ್ಯಾ ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಸ್ವೀಟ್ ತಿನ್ಬೇಕು ಅಂತ ಬಂದೆ? ಮಾಮ್, ಇವತ್ತು ನನ್ನ ಲೈಫ್ ಇಂಪಾರ್ಟೆಂಟ್ ಡೇ. ಒಂದು ಸ್ವೀಟ್ ಅಲ್ಲ, 10 ಸ್ವೀಟ್ ತಿನ್ಬೇಕು ಅನ್ಸ್ತಿದೆ. ಅಷ್ಟು ಖುಷಿ ಆಗ್ತದೆ ನನ್ಗೆ. ಸರ್, ಜಡ್ಜ್ಮೆಂಟ್ ಬರೀತಾರೆ. ಕೇಸ್ ಪಕ್ಕಾ ನಮ್ದೆ. ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್. ಭಾರ್ಗವಿ, ಏನಾಯ್ತು? ಮುಖದ ಮೇಲೆಲ್ಲ ರಕ್ತದ ಕಲೆಗಳು ಕಾಣಿಸ್ತಾ ಇದೆ. ಅರಿ ಓಕೆ? ಇಲ್ಲ ಯುವರ್ ಆನರ್, ಯಾವುದು ಸರಿ ಇಲ್ಲ. ಈ ದಿನ ನಮ್ಮ ದೇಶಕ್ಕೆ ಮತ್ತೊಂದು ಕಪ್ಪ ದಿನ ಉಳ್ಕೊಂಡ್ಬಿಡ್ತು ಯುವರ್ ಆನರ್. ಕಪ್ಪ ದಿನ ಉಳ್ಕೊಂಡ್ಬಿಡ್ತು. ಈ ಸಮಾಜದಲ್ಲಿ ಹೆಣ್ಣು ಅನ್ನೋ ಶಕ್ತಿ ಸೋತೋಯ್ತು ಯುವರ್ ಆನರ್. ನಾವು ಎಲ್ಲಾನು ಸೋತೋಯ್ತು ಯುವರ್ ಆನರ್. ಏನ್ ಹೇಳ್ತಾ ಇದ್ದೀರಾ ಭಾರ್ಗವಿ? ಅಂತದ್ದೇನಾಯ್ತು? ಸಂಧ್ಯಾ ಸಂಧ್ಯಾನ ಸಾಯಿಸ್ಬಿಟ್ರು ಯುವರ್ ಆನರ್.
ಸಂಧ್ಯನ ಸಾಯಿಸ್ಬಿಟ್ರು. ಸಂಧ್ಯನ ಸಾಯಿಸ್ಬಿಟ್ರು. ಭಾರ್ಗವಿ, ಏನ್ ಹೇಳ್ತಾ ಇದ್ದೀರಿ? ಈಗಷ್ಟೇ ಅವಳ ಹೆಣನ ನೋಡ್ಕೊಂಡು ಬಂದೆ ನಾನು. ಅವಳನ್ನ ಸಾಮಾನ್ಯವಾಗಿ ಸಾಯಿಸಿಲ್ಲ, ನೋಡಕ್ಕೂ ಭಯ ಆಗುತ್ತೆ, ಅಷ್ಟು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಸಂಧ್ಯಾನ್ ಸಾಯಿಸ್ಬಿಟ್ರ? ಏನ್ ಸರ್ ಇದು? ಚಾಕುವಿನಿಂದ ಚುಚ್ಚಿ ಅವಳ ಮೇಲೆ ಅತ್ಯಾಚಾರ ಮಾಡಿ ನರಳಿಸಿ ಸಾಯಿಸಿದ್ದಾರೆ. ವಾಟ್? ರೇಪನ್ ಮಾಡ್ಯಾರ? ಏನ್ ಸರ್ ಇದು ಹಿಂಗಾಗೋಯ್ತು? ಅವಳನ್ನ ಸ್ಥಿತಿ ನೋಡಿದಾಗ, ಅವಳು ಸಾಯಿಸುವಾಗ ಅದೆಷ್ಟು ನೋವಿಂದ ಒದ್ದಾಡಲ್ಲ ಅಂತ ನಂಗೆ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇವರು ಅವನ್ನ ಅಷ್ಟಕ್ಕೂ ಅವಳೇ ತಪ್ಪು ಮಾಡಿದ್ಲು. ಇವರು ಅವನ ಯಾವನೊಬ್ಬ ಅಸಭ್ಯವಾಗಿ ಅವಳು ಮೈ ಮುಡ್ದ ಅನ್ನೋದನ್ನ ಧೈರ್ಯವಾಗಿ ಹೇಳ್ಕೊಂಡ್ಲು. ಅವ್ರಿಗೆ ಶಿಕ್ಷೆ ಕೊಡಿ, ನನಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂಡ್ಲು. ಅದು ತಪ್ಪ? ಅವತ್ತಿನಿಂದ ಇವತ್ತಿನವರೆಗೂ ಅವಳಿಗೆ ಮಾನಸಿಕವಾಗಿ ಕೊಡಬಾರ್ದು ಕಷ್ಟ ಕೊಟ್ಟಿದ್ದಾರೆ, ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಹಿಸ್ಕೊಂಡ್ಲು. ಆದ್ರೆ ಈಗ ಅವಳನ್ನ ದೈಹಿಕವಾಗೂ ಹಿಂಸೆ ಮಾಡಿ ಸಾಯಿಸ್ಬಿಟ್ರು ಇವರು. ನಮ್ಮ ಸಮಾಜದಲ್ಲಿ ನ್ಯಾಯಕ್ಕಿಂತ ಗುಣ ಪ್ರತಿಷ್ಠೆಗೆ ಬೆಲೆ ಜಾಸ್ತಿ. ಸಂಧ್ಯಾಳಂತ ಬಡಪಾಯಿಗೆ ಈ ಸಮಾಜದ ನ್ಯಾಯ ಏನ್ ಹೇಗ್ ಸಿಗ್ಬೇಕು ಹೇಳಿ? ಈ ವಿಕ್ರಮ್ ನಂದ ಕಾಮುಕರಿಗೆ ಭಾರ್ಗವಿ, ಕೋರ್ಟನ್ನ ಒಂದ್ಸರಿ ಚೆನ್ನಾಗಿ ನೋಡ್ಕೊಂಬಿಡು. ಮತ್ತೆ ಇಲ್ಲಿ ಬರಕ್ಕಾಗಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಪ್ಪ ಮಗಳಿಬ್ರು ಮನೇಲಿ ಕೂತ್ಕೊಂಡು ಒಬ್ರಿಗೊಬ್ರು ನೀತಿ ಬೋಧನೆ ಮಾಡ್ಕೊಳ್ಳಿ. ಇವಳ್ದೇನಿದ್ರು ಬಾಯಲ್ಲಿ ಬಡಾಯಿ ಮಗ, ಪಾಪ ಏನು ಕಿಸಿಯಕ್ಕಾಗಿಲ್ಲ. ಜಡ್ಜ್ಮೆಂಟ್ ಕೇಳಿಸ್ಕೊಂಡ್ರು ಅನ್ಸುತ್ತೆ, ವಿಕ್ಕಿ ಅಂಡ್ ಗ್ಯಾಂಗ್ ನ ಖುಲಾಸೆ ಮಾಡಲಾಗಿದೆ ಅಂತ. ಹೋಗ್ಲಿ ಬಿಡು ಮಗ, ಸೋತವಳ ಬಗ್ಗೆ ಸತ್ತವಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರೋದಕ್ಕೆ ನನಗೆ ಟೈಮ್ ಇಲ್ಲ. ನಾನು ಗೆದ್ದಿದ್ದೀನಿ, ಈಗ ಸೆಲೆಬ್ರೇಷನ್ ಟೈಮ್. ನಡೀರಿ ಹೋಗೋಣ. ಬಾಯ್ ಬಡ್ಕಿ ಭಾರ್ಗವಿ, ಬರ್ಲಾ?
ಅತ್ಗೆ ಏನತ್ಗೆ ಇದು ಎಷ್ಟು ಚೆನ್ನಾಗಿರೋ ಬಟ್ಟೆ ತಂದ್ಬಿಟ್ಟಿದ್ಯಾ ನಮ್ ಕೂಸಿಗ ಹಬ್ಬನೂ ಇಲ್ಲ ಏನೂ ಇಲ್ಲ ಏನ್ ವಿಶೇಷ ಅಂತ ತಗೊಂಬಂದೆ? ಇದು ನಮ್ ಭಾರ್ಗವಿಗಲ್ಲ ಕಣೆ, ಸಂಧ್ಯಾಂಗೆ. ಅವಳ್ದು ಹುಟ್ಟದಬ್ಬ ನಾಳೆ. ಹೌದಾ? ಬಟ್ಟೆ ತುಂಬಾ ಚೆನ್ನಾಗಿದೆ ಅತ್ಗೆ. ದುಡ್ಡು ಹೇಗೆ ಹೊಂದಿಸ್ದೆ? ದುಡ್ಡಿನ ವಿಚಾರ ಬಿಡು ಕಲ್ಪನಾ. ಸಂಧ್ಯನ ಅಪ್ಪ ಅಮ್ಮ ಎಲ್ಲೋ ದೂರದಲ್ಲಿದ್ದಾರೆ. ಇವಾಗ ನಾವೇ ಅಲ್ವಾ ಅವಳಿಗೆ ಮನೆಯವರು. ನಮ್ಗೆ ಎಷ್ಟೇ ಕಷ್ಟ ಇದ್ರು ನಮ್ ಭಾರ್ಗವಿ ಹುಟ್ಟಿದ ದಿನಕ್ಕೆ ಬಟ್ಟೆ ತೆರೆದೇ ಇರ್ತೀವ? ಅದು ಸರಿ. ಇವಳು ಹಾಗೆ ಅಲ್ವಾ ಕಲ್ಪನಾ? ಅದಕ್ಕೆ ಈ ಮಗುಗೂ ತಂದೆ. ಈ ಬಟ್ಟೆ ನೋಡಿದ್ರೆ ಅವಳದ್ ಎಷ್ಟು ಖುಷಿ ಪಡ್ತಾಳೋ ಏನೋ ಅಲ್ವಾ? ನಿಜ ಅತ್ಗೆ, ಸಂಧ್ಯೆ ನೋಡ್ತಾ ಇದ್ರೆ ನನ್ ಕಳ್ಕೊಂಡಿರೋ ಮಗಳೇ ಸಿಕ್ಬಿಟ್ಟಿದಾಳೋ ಏನೋ ಅನ್ಸುತ್ತೆ. ನಿನ್ಗೆ ಇನ್ನೊಬ್ಳು ಮಗಳೇ ಸಿಕ್ಬಿಟ್ಲು. ಅವಳಿಂದ ಈ ಮನೆಗೊಂಥರ ಕಳೆ ಬಂದಿದೆ ಅಲ್ಲ? ಅಲ್ವಾ? ನನ್ಗಂತೂ ಈಗ ಅಲ್ಲ ಮೂರ್ ಮಕ್ಳ ತಾಯಿ ನಾನು. ಹೇಗೋ ಕೇಸ್ ಗೆದ್ದಿದ ತಕ್ಷಣ ನಮ್ ಭಾರ್ಗವಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ ಅಲ್ವಾ? ಭಾರ್ಗವಿಗೆ ಮದ್ವೆ ಮಾಡಿ ಕಳ್ಸಿದ್ಮೇಲೆ ನಮ್ ಸಂಧ್ಯಾ ನಮ್ ಜೊತೆ ಇನ್ ಸ್ವಲ್ಪ ದಿನ ಇರ್ತಾಳೆ. ಆಮೇಲೆ ಅವಳಿಗೂ ಒಬ್ಬ ಒಳ್ಳೆ ಹುಡುಗನ್ ಹುಡುಕಿ ಮದ್ವೆ ಮಾಡೋಣ. ಪಾಪ ಜೀವನದಲ್ಲ ಮಗು ತುಂಬಾ ಕಷ್ಟ, ತುಂಬಾ ಅವಮಾನನೇ ನೋಡಿದಾಳೆ. ಇನ್ ಮುಂದೆ ಆದ್ರೂ ಅವಳು ಆರಾಮವಾಗಿರ್ಲಿ ಅಲ್ವಾ? ಎಲ್ಲವುದು ನಿನ್ ಬಾಯಿ ಹರಕೆ ಆಗೇ ಆಗತ್ತೆ ಅದ್ಕೆ. ಹೇಗೂ ಇವತ್ ನಮ್ ಕೂಸು ಕೇಸ್ ಗೆದ್ಬಿಡ್ತಾಳೆ, ಆಮೇಲೆ ಎಲ್ಲದೂ ಒಳ್ಳೇದೇ ಆಗತ್ತೆ. ನಾಳೆ ಈ ಕೇಸ್ ಗೆದ್ದಿರೋ ಖುಷಿಗೆ ಡಬ್ಬಲ್ ಧಮಾಕ. ಅದಕ್ಕೆ ಈ ಬಟ್ಟೆ. ಕಲ್ಪನಾ, ನಾಳೆ ಕೊಬ್ಬರಿ ಮಿಠಾಯಿ ಮಾಡೋಣವಾ? ನೋಡಿದ್ಯಾ ರವಿ, ಕೇಸ್ ಹೇಗೆ ಮುಗಿದೋಯ್ತು ಅಂತ. ಟು ಟೆಲ್ ಯು ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದಿಸ್. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದಂತೆ. ನಾನು ಆವಾಗಲೇ ಹೇಳ್ದಂಗೆ ನಿನ್ನ ಮಗಳನ್ನ ನಿನ್ನ ಜೊತೆನೆ ಈ ಕೋರ್ಟಿಂದ ಆಚೆ ಕಳಿಸ್ತಾ ಇದ್ದೀನಿ. ಏನೇ ಇದ್ರೂ ಕೋರ್ಟ್ ಹೊರಗಡೆ ಆಗಿರೋ ಅವಮಾನಕ್ಕೆ ಲೆಕ್ಕ ಚುಕ್ತಾ ಮಾಡಬೇಕು ಅಷ್ಟೆ. ಇಲ್ಲ ಚೆಪೆ, ಇನ್ನು ಯಾವ ಲೆಕ್ಕನು ಚುಕ್ತ ಆಗಿಲ್ಲ. ಆಗೋದು ಬರ್ತಾಳೆ, ನನ್ನ ಮಗಳು ಬರ್ತಾಳೆ. ನೀನು ಮಾಡ್ತಿರೋ ಎಲ್ಲ ಅನ್ಯಾಯಗಳನ್ನ, ನಿನ್ನನ್ನ ಬೇಟೆ ಆಡೋದಕ್ಕೆ ಬರ್ತಾಳೆ ನನ್ನ ಮಗಳು. ಭಾರ್ಗವಿ ನನ್ನ ಮಗಳು.